ಇನ್ನು ಈ ಒಂದು ವಿಡಿಯೋದಲ್ಲಿ ನಾವುಗಳು ಈ ಒಂದು ಮತದಾನದ ಕೇಂದ್ರವನ್ನು ತಲುಪಿದ ನಂತರ ನಮಗೆ ಹಂಚಿಕೆ ಆದಂಥ ಮತಗಟ್ಟೆಯನ್ನು ನಾವು ತಲುಪ್ತೀವಿ. ಆ ಮತದಾನದ ಕೇಂದ್ರ ನಮಗೆ ಅಲ್ಲಿ ಶಾಲೆ ಆಗಿರ್ಬೋದು ಅಥವಾ ಬೇರೆ ಆಲ್ಮೋಸ್ಟ್ ಆಲ್ ಶಾಲೆಗಳಿರ್ತವೆ. ಅಲ್ಲಿ 2-3 ಇದ್ದಾಗ ಕೆಲವೊಂದು ಯಾವುದಾದ್ರೂ ಕೂಡ ಬೇರೆ ರೀತಿಯಾದಂತಹ ಒಂದು ಈ ಒಂದು ಲೋಕಸಭಾ ಚುನಾವಣೆಗೆ ಅಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿದ್ದಾಗ ಮತಗಟ್ಟೆಗಳನ್ನು ಒಂದಕ್ಕಿಂತ ಎರಡನ್ನು ಅಲ್ಲಿ ರಚನೆ ಮಾಡಿದರೆ, ಡಬಲ್ ಡೋರಿಂದ ಬಂದರೆ ನಾವು ಹೆಂಗೆ ಅಲರ್ಟ್ ಮಾಡಬೇಕು, ಸಿಂಗಲ್ ಡೋರಿನ ಒಂದು ಮತದಾನ ಕೇಂದ್ರ ಬಂದರೆ ಹೆಂಗೆ ಅಲರ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಸ್ವಲ್ಪ ಗ್ಲಾನ್ಸ್ ಆಗಿ, ಯಾಕಂದರೆ ಇದು ಅನುಭವ ಇದೆ ಎಲ್ಲರಿಗೂ ಕೂಡ, ಆದರೂ ಹೊಸೊಬ್ರು ಯಾರು PRO ಆಗಿರ್ತಾರೆ ಅವ್ರಿಗೆ ಸ್ವಲ್ಪ ಸಹಾಯ ಆಗ್ತದೆ. ನೋಡಿ, ಈಗ ಹೊಸೊಬ್ರು ಗಮನಿಸಿ, PROರವರು ಕುತ್ಕೊಂಡ ಮೇಲೆ ತಮ್ಮ ಅಪೋಸಿಟ್ ಆಗಿ ಅಲ್ಲಿ APRO ಫಸ್ಟ್ ಪೋಲಿಂಗ್ ಆಫೀಸರು, ಸೆಕೆಂಡ್ ಪೋಲಿಂಗ್ ಆಫೀಸರು, ಥರ್ಡ್ ಪೋಲಿಂಗ್ ಆಫೀಸರು ಅವರ ಹಿಂದೆ PRO ಅಪೋಸಿಟ್ನಲ್ಲಿ ಅಲ್ಲಿ ವೋಟಿಂಗ್ ಹಾಕ್ಲಿಕ್ಕೆ ಒಳಗಡೆ ಬಂದಾಗ APRO ಅವರು ಏನು ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೋಡಿ ಕೂಗ್ತಾರೆ, ಏಜೆಂಟ್ರು ಕೂಡ ಅವ್ರ ಮುಖ ನೋಡಂಗೆ ಅವ್ರ ಹಿಂದೆ ಹಾಕಿದ್ನ ಅಂತ ಹೇಳಿದ್ರೆ ಅಲ್ಲಿ ಎಂಟ್ರಿ ಆದಂತಹ ಒಬ್ಬ ಮತದಾನ ಮಾಡಲಿಕ್ಕೆ ಬಂದಂತಹ ಮತದಾರ APRO ಕೂಗಿದಾಗ ಅದನ್ನು ನೋಡ್ತಾರೆ. ಅವತ್ತು ಹೌದು ಅಂತ ಅಂದರೆ ಮುಂದಿನ ಪ್ರೊಸೆಸ್ಸಲ್ಲಿ ನಡೀತದೆ. ಇದು ಎಲ್ಲದೂ ಕೂಡ ಮತಗಟ್ಟೆ ಅಧ್ಯಕ್ಷಾಧಿಕಾರಿ PRO ಅವರ ಸಮ್ಮುಖದಲ್ಲಿ ಆಗೋದ್ರಿಂದ ಆ ಈ PRO ಅವರವರು ತಮ್ಮ ಮುಂದಿನ ಭಾಗಕ್ಕೆ ಅಲ್ಲಿ ಕುಳಿತುಕೊಂಡು ಈ ರೀತಿ ಟೇಬಲ್ ಅಲಾಟ್ಮೆಂಟನ್ನು ಮಾಡಬೇಕಾಗ್ತದೆ. ಫಸ್ಟ್ ಪೋಲಿಂಗು, ಸೆಕೆಂಡ್ ಪೋಲಿಂಗು, ಥರ್ಡ್ ಪೋಲಿಂಗು ಅಲ್ಲಿ ಏಜೆಂಟ್ರು ಅವ್ರ ಹಿಂದೆ ಇರ್ತಾರೆ, ಇಲ್ಲಿ PRO ಕೂತ್ಕೊಂಡಿರ್ತಾರೆ. ಈ PRO ಅವರವರು ಸಂಪೂರ್ಣವಾಗಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರಬೇಕು. ಜೊತೆಗೆ ತಮ್ಮ ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸವನ್ನು ರಾತ್ರಿ ಮಾಡಿರಬೇಕು. ಇನ್ನೂ ಕೂಡ ಏನಾದರೂ ಸ್ವಲ್ಪ ಕೆಲಸ ಉಳಿದ್ರೆ ಅಲ್ಲಿ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಮೇಲ್ವಿಚಾರಣೆ ಮಾಡ್ಕೊಳ್ತಾ ಇಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಈ ರೀತಿ ಅನುಕೂಲವಾಗುವಂತೆ ಈ ರೀತಿ ಟೇಬಲ್ ಅಲಾಟ್ಮೆಂಟ್ ಮಾಡ್ಕೊಂಡಿರ್ಬೇಕು. ಇನ್ನು ಡಬಲ್ ಡೋರ್ ಇದ್ದರೆ ಇಲ್ಲಿ ಆರಕ್ಷಕ ಸಿಬ್ಬಂದಿ ಪೊಲೀಸ್ ನಿಂತ್ಕೊಂಡಿರ್ತಾರೆ. ಇದು ಎಂಟ್ರೆನ್ಸ್ ಆಗುತ್ತೆ, ಆವಾಗ ಒಳಗಡೆಗೆ ಎಂಟ್ರಿ ಆಗ್ತಾರೆ. ಎಲ್ಲ ಪೂರ ಸಂಪೂರ್ಣವಾಗಿ ಪ್ರೊಸೆಸ್ ನಡೀತದೆ. ವೋಟಿಂಗ್ ಕಂಪಾರ್ಟ್ಮೆಂಟಿಗೆ ಹೋಗಿ ವೋಟ್ ಹಾಕಿ ಇನ್ನೊಂದು ಡೋರ್ ಇತ್ತು ಅಂತ ಹೇಳಿದರೆ ಈ ಡೋರ್ನಲ್ಲಿ ಔಟ್ ಹೊರಗಡೆ ಬರಬೇಕು ಅವರು. ಈ ರೀತಿಯಲ್ಲಿ ನಾವುಗಳು ಪ್ರೆಸಿಡಿಂಗ್ ಅಧಿಕಾರಿಗಳು ನಾವು ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಡಬಲ್ ಡೋರ್ ಇದ್ದಾಗ ಈ ಸಿಸ್ಟಮೆಟಿಕ್ಕನ್ನು ನಾವು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ಇನ್ನು ನಮಗೆ ಹಂಚಿಕೆ ಆದಂತಹ ಮತದಾನದ ಕೇಂದ್ರ ಸಿಂಗಲ್ ಡೋರ್ ಇದ್ದಾಗ ನಾವು ಯಾವ ರೀತಿಯಾಗಿ ಮಾಡಬೇಕು, ಇನ್ನು ಇಲ್ಲಿ ಗಮನಿಸಬೇಕು. ಸಿಂಗಲ್ ಡೋರ್ ಇತ್ತು ಅಂತ ಹೇಳಿದರೆ ಈಗ ಮತದಾರರು ಬರೋದು ಹೋಗೋದು ಕೂಡ ಅಲ್ಲೇ ಒಂದೇ ಭಾಗದಲ್ಲಿ ಆಗೋದರಿಂದ ಭಾಳ ಅಲ್ಲಿ ಕೇರ್ಫುಲ್ಲಾಗಿ ಗಮನಿಸಬೇಕು. ಹೇಗೆ, ಈಗ ಇಲ್ಲಿ ನಾವು ಡೋರು ಇಲ್ಲಿದೆ ಅಂತ ನಾವು ಗಮನಿಸೋಣ. ಸಂಪೂರ್ಣವಾಗಿ ಇಲ್ಲಿ ನಾವು ಡೋರು ಇತ್ತು ಅಂತಂದರೆ ಇಲ್ಲೇನಾಗುತ್ತೆ, ಎಂಟ್ರಿ ಮತ್ತು ಎಕ್ಸಿಟ್ ಎರಡು ಒಂದೇ ಆಗುತ್ತೆ ಸಿಂಗಲ್ ಡೋರ್ನಲ್ಲಿ. ಈಗ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು APRO ಫಸ್ಟ್ ಕೂತ್ಕೊಂಡಿರ್ತಾರೆ. ಆ APRO ಅವರವರು ಸಂಪೂರ್ಣವಾಗಿ ಪೋಲಿಂಗ್ ಆಫೀಸರ್ ಫಸ್ಟ್ ಎಲ್ಲ ದಾಖಲಾತಿಗಳನ್ನು ನೋಡಿಕೊಂಡು ಅದನ್ನು ಮತದಾರರ ಪಟ್ಟಿಯಲ್ಲಿ ನೋಡಿ ಇಂಥರ ಹೆಸರನ್ನು ಅವ್ರು ಕೂಗ್ತಾರೆ. ಇನ್ನು ಸೆಕೆಂಡ್ ಪೋಲಿಂಗ್ ಆಫೀಸರ್ ಎರಡನೇ ಮತಗಟ್ಟೆ ಅಧಿಕಾರಿ ಅದನ್ನೆಲ್ಲ ನೋಡ್ತಾರೆ. ಅವ್ರು ಇಸ್ಕೊಂಡು ಅಲ್ಲಿ ಅವರಿಗೆ ಸ್ಲಿಪ್ ಕೊಡ್ತಾರೆ. ಮೂರನೇ ಮತಗಟ್ಟೆ ಅಧಿಕಾರಿ ಇವರು ಶಾಯಿ ಹೆಚ್ಚಿದ್ದನ್ನು ಗಮನಿಸಿ ಆ ಸ್ಲಿಪ್ಪನ್ನು ಸಂಖ್ಯೆ ನೋಡಿಕೊಂಡು ಮತದಾನ ಮಾಡಲಿಕ್ಕೆ ಅವರು ಬ್ಯಾಲೆಟನ್ನು ಕೊಡ್ತಾರೆ. ಇಲ್ಲಿ ಕಂಟ್ರೋಲ್ ಯೂನಿಟ್ನಲ್ಲಿ ಅವರು ಹೋಗ್ತಾರೆ. ಅಲ್ಲಿ ವೋಟಿಂಗ್ ಕಂಪಾರ್ಟ್ಮೆಂಟ್ ಏನಿದೆ ಅದ್ರ ಒಳಗಡೆಗೆ ಹೋಗಿ ಬ್ಯಾಲೆಟ್ ಯೂನಿಟ್ನಲ್ಲಿ ಒತ್ತುತ್ತಾರೆ. ಪಕ್ಕದಲ್ಲಿರ್ತಕ್ಕಂಥ VV-ಪ್ಯಾಟನ್ನು ಪರಿಶೀಲಿಸಿ ಅವರು ಹಾಕಿದಂತಹ ಓಟು ಸರಿಯಾದಂಥ ವ್ಯಕ್ತಿಗೆ ಬಿದ್ದಿದೆ ಅನ್ನೋದನ್ನು ಅವ್ರು ಅಬ್ಸರ್ವ್ ಮಾಡಿ ಓಕೆ ಅಂದು ಹೊರಗಡೆಗೆ ಬರ್ತಾರೆ. ಇನ್ನು ಬಂದಾಗ ಇದೆಲ್ಲದೂ ಕೂಡ ಇಲ್ಲಿ ಕೂಡ ನಾವು ಗಮನಿಸಬೇಕು. PRO ಅವರವರು ಸಮ್ಮುಖದಲ್ಲಿ ಇದೆಲ್ಲ ಕಂಪಾರ್ಟ್ಮೆಂಟ್ ಲೈನಾಗಿರ್ತದೆ. ಇದೆಲ್ಲ ಕೂಡ ಅಬ್ಸರ್ವ್ ಮಾಡ್ತಕ್ಕಂಥ ಕೆಲಸ ಮತಗಟ್ಟೆ ಅಧ್ಯಕ್ಷಾಧಿಕಾರಿ PRO ಅವ್ರದ್ದು ಆಗಿರ್ತದೆ ಆವತ್ತಿನ ದಿನ. ಇಲ್ಲಿ ಎಂಟ್ರಿ ಆಗ್ತಾರೆ, ಮತದಾನ ಮಾಡಿ ಆ ವೋಟಿಂಗ್ ಕಂಪಾರ್ಟ್ನಿಂದ ಬಂದು ಅವ್ರ ಮುಂದಿನ ಅವರು ಎಕ್ಸಿಟ್ ಆಗ್ತಾರೆ. ಇದು ಸಿಂಗಲ್ ಡೋರಿನ ರೂಮಿನಾದರೂ ಸಿಕ್ಕಾಗ. ಇನ್ನು ಮತದಾನದ ದಿನದಂದು ಮತದಾನ ನಡೀತಕ್ಕಂಥ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ಎಲ್ಲರೂ ಕೂಡ ಏನೇನು ನಾವುಗಳು ಕರ್ತವ್ಯವನ್ನು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ನೋಡಬೇಕು. ಇನ್ನು ಆಲ್ರೆಡಿ ನಮಗೆಲ್ಲ ಮಾಹಿತಿ ಗೊತ್ತಿದ್ದಂತೆ ಎಲೆಕ್ಷನ್ ಕಮಿಷನಿಂದು ಒಂದು ರೂಲ್ಸ್ ಪ್ರಕಾರ 1961ರ 46ನೇ ಕಾಲಂ ಪ್ರಕಾರ ನೇಮಕಾತಿ ಮಾಡಿಕೊಳ್ಳುವುದು ಯಾರನ್ನ, ಪೋಲಿಂಗ್ ಏಜೆಂಟ್ರುಗಳನ್ನು. ನಮೂನೆ 10ರಲ್ಲಿ ನೇಮಕಾತಿ ಆದೇಶವನ್ನು ಹೊರಡಿಸುವುದು. ಒಂದು ಏಜೆಂಟ್ರಿಗೆ 2 ರಿಲೀಫ್ ಏಜೆಂಟ್ರ ನೇಮಕಾತಿಯನ್ನು ಮಾಡಿಕೊಳ್ಳುವುದು.
ಯಾಕಂದರೆ ಮುಂಜಾನೆಯಿಂದ ಸಂಜೆ ತನಕ ಇರ್ತಾರೆ, ಅಪ್ ಟು 3 ಗಂಟೆ ತನಕ ಅಲ್ಲಿ ನಾವು ಅವ್ರಿಗೆ ರಿಲೀವರ್ ಆಗಿ ಒಬ್ಬರನ್ನ ತೊಗೊಳ್ಬೋದು. 3 ಗಂಟೆಯ ನಂತರ ಕೂತ್ಕೊಂಡಂತಹ ಏಜೆಂಟು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಹೋಗುವಂತಿಲ್ಲ ಅಂತಕ್ಕಂಥ ಸೂಚನೆಯನ್ನು PR ಅವರು ಪೋಲಿಂಗ್ ಏಜೆಂಟ್ರವ್ರಿಗೆ ಕೊಡ್ತಾರೆ. ನೇಮಕಾತಿ ಮಾಡಿಕೊಳ್ಳುವ ಮುಂಚಿತವಾಗಿ ಚುನಾವಣಾ ಅಭ್ಯರ್ಥಿ ಚುನಾವಣಾ ಏಜೆಂಟರು ನೀಡುವ ಪ್ರಪತ್ರದಲ್ಲಿರುವ ಸಹಿಯನ್ನು ಮಾದರಿ ಸಹಿಗಳೊಂದಿಗೆ ತಾಳೆ ನೋಡುವುದು. ರಾತ್ರಿ ಸಮಯ, ಈಗ ಆಲ್ರೆಡಿ ನಮಗೊಂದು ಏಜೆಂಟ್ರ ನೇಮಕಾತಿಗೊಂಡಂಥದ್ದು ಸಹಿಗೊಳಗೊಂಡಂತಹ ಒಂದು ಪಟ್ಟಿಯನ್ನು ನಮ್ಮ ಕೈಗೆ ಕೊಡ್ತಾರೆ. ಅವತ್ತು ನಾವು ಮಸ್ಟರಿಂಗ್ ಟೈಮ್ನಲ್ಲಿ ಕೂಡ ಅದು ಇರುತ್ತೆ, ಅದನ್ನು ಕೂಡ ನಾವು ಗಮನಿಸಬೇಕು. ಅಂದರೆ ಏಜೆಂಟ್ರ ನೇಮಕಾತಿಗೊಂಡಂತಹ ಪ್ರಪತ್ರ ಇಲ್ಲಿ ಇದೇನೋ ಇಲ್ವೋ ಅಂತಕ್ಕಂಥದ್ದನ್ನು ಕೂಡ ನಾವುಗಳು ಗಮನಿಸಿಕೊಂಡು ನಮೂನೆ 10 ಕೂಡ ಅಲ್ಲಿ ಗಮನಿಸ್ಕೊಳ್ಬೇಕು. ಆ ಒಂದು ಮತಗಟ್ಟೆಗೆ ಏಜೆಂಟ್ರು ಯಾರ್ಯಾರು ಇರ್ತಾರೆ ಅವ್ರ ಮಾದರಿ ಸಹಿಯನ್ನು ನೋಡ್ಕೊಳ್ಬೇಕು. ಅವತ್ತು ರಾತ್ರಿ ಕೂಡ ನಾವು ನಮ್ಮ ಹತ್ರ ಇರ್ತಕ್ಕಂಥ ಫಾರ್ಮನ್ನು ಒಂದು ಪಾಸನ್ನು ಕೂಡ ಕೊಡ್ತೀವಿ. ಅವ್ರಿಗೆ ಹೇಳಬೇಕು, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋಟೋವನ್ನು ತೆಗೆದುಕೊಂಡು ಬನ್ನಿ. ರಾತ್ರಿ ನಾವು ಅವ್ರ ಹತ್ರ ಸಂಪೂರ್ಣವಾಗಿ ಆ ಒಂದು ಮಾಹಿತಿನ ಇಸ್ಕೊಂಡು ಚುನಾವಣಾ ಏಜೆಂಟ್ರಿಗೆ ಅವ್ರ ಸಹಿಯನ್ನು ಪಡ್ಕೊಂಡು ನಮಗೆ ಕೊಟ್ಟಂಥ ನಮೂನೆ 10 ಮತ್ತು ನಾವು ಕೊಟ್ಟಂಥ ಅರ್ಜಿಯಲ್ಲಿ ಮಾಡಿದಂಥ ಸಹಿಗಳನ್ನು ತಾಳೆ ಮಾಡಿ ಹೋಲಿಕೆ ಮಾಡಿ ನೋಡಬೇಕು. PR ಅವರವರು ಪೋಲಿಂಗ್ ಏಜೆಂಟ್ರು ಗೊತ್ತಿದೆ ಅದೇ ಮತಗಟ್ಟೆಗೆ ಸೇರಿದ ಮತದಾರ ಆಗಿರಬೇಕು ಕಡ್ಡಾಯವಾಗಿ. ಮತದಾನದ ರಹಸ್ಯವನ್ನು ಕಾಪಾಡುವಂತಹ ಪೋಲಿಂಗ್ ಏಜೆಂಟ್ರನ್ನು PR ಅವರವರು ನಿಯೋಜನೆ ಮಾಡಿಕೊಳ್ಬೇಕು. ಅವ್ರ ನೇಮಕಾತಿ ಮಾಡಿಕೊಳ್ಳುವಾಗ ಅವರಿಗೆ ಸೂಚನೆಗಳನ್ನು ರಾತ್ರಿ ಸಮಯದಲ್ಲಿ ಕೊಟ್ಟಿರಬೇಕು. ನೋಡಪ್ಪ, ನಾಳೆ ಬರುವಾಗ ಬೆಳಗ್ಗೆ ನಾವು ಅಣಕು ಮತದಾನ ಮಾಡ್ತೀವಿ, ನೀವುಗಳು ಇಷ್ಟು ಗಂಟೆಗೆ ಬರ್ರಿ ಅಂತ ನಾವು ರಾತ್ರಿ ಈ ರೀತಿ ನಾವು ಅವ್ರ ನೇಮಕಾತಿ ಮಾಡಿಕೊಂಡು ಬೆಳಗ್ಗೆ ಈ ಪಾಸ್ ತೊಗೊಂಡು ಬನ್ನಿ ಅಂತ ಒಂದು ಫೋಟೋ ಹಚ್ಕೊಂಡು ಆಧಾರ್ ಕಾರ್ಡ್ ಏನು ಕೊಟ್ಟು ಇರ್ತಾರಲ್ಲ ಅದನ್ನು ರೆಡಿ ಮಾಡ್ಕೊಂಡು ತಂದಮೇಲೆ ಅವನಿಗೆ ಆವಾಗಲೇ ಸೂಚನೆಗಳನ್ನು ಕೊಟ್ಟಿರಬೇಕು. ಆವಾಗ ಬೆಳಗ್ಗೆನೇ ನಾವು ಅವ್ರಿಗೆ ಅಣಕು ಮತದಾನಕ್ಕೋಸ್ಕರ ಅವ್ರಿಗೆ ನಾವು ಮಾಹಿತಿಯನ್ನು ಕೊಡಬೇಕು. ಎಷ್ಟು ಗಂಟೆಗೆ ಅಣಕದ ಮತದಾನ ನಾವು ಮಾಡ್ತೀವಲ್ಲ ಅದಕ್ಕಿಂತ 10-15 ನಿಮಿಷ ನೀವು ಮುಂಚಿತವಾಗಿಯೇ ಅಲ್ಲಿ ಇರಬೇಕು. ನಂತರ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಡಬೇಕು. ನೋಡಿ, ಅಣಕು ಮತದಾನವನ್ನು ಹೇಗೆ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನಾವುಗಳು ಪಡ್ಕೊಳ್ತಾ ಹೋಗೋಣ. ಅಣಕು ಮತದಾನವನ್ನು 90 ನಿಮಿಷ ಮುಂಚಿತವಾಗಿ ಪ್ರಾರಂಭಿಸಬೇಕು. ಅಣಕು ಮತದಾನವನ್ನು ಪೋಲಿಂಗ್ ಏಜೆಂಟರ ಸಮ್ಮುಖದಲ್ಲಿ ನಡೆಯಬೇಕು. ಪೋಲಿಂಗ್ ಏಜೆಂಟರು ಯಾರೂ ಉಪಸ್ಥಿತರಲ್ಲಿದ್ದರೆ 15 ನಿಮಿಷಗಳ ಕಾಲ ಕಾಯ್ದು ನಂತರ ಪ್ರಾರಂಭಿಸುವುದು. ಪೋಲಿಂಗ್ ಏಜೆಂಟ್ರು ಯಾರೂ ಉಪಸ್ಥಿತರಲ್ಲದಿದ್ದರೆ ಮತಗಟ್ಟೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮೈಕ್ರೋ ಅಬ್ಸರ್ವರು ಇತರ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಿ ಸಹಿ ಪಡೆಯತಕ್ಕಂಥದ್ದು. ಅಣಕು ಮತದಾನದಲ್ಲಿ ಕನಿಷ್ಠ 50 ಮತಗಳನ್ನು ಕಡ್ಡಾಯವಾಗಿ ಹಾಕಲೇಬೇಕು. ಅಣಕು ಮತದಾನ ಮುಗಿದ ನಂತರ ಅಣಕು ಮತದಾನ ದೃಢೀಕರಣವನ್ನು ನಾವು ಮಾಕ್ ಪೋಲ್ ಡಿಕ್ಲರೇಷನ್ ಏನು ಮಾಡ್ತೀವಿ ಅದನ್ನು ಭರ್ತಿ ಮಾಡಿ ಹಾಜರಿರುವ ಏಜೆಂಟರ ಸಹಿ ಪಡ್ಕೊಂಡು ಸೆಕ್ಟರ್ ಅಧಿಕಾರಿಗಳಿಗೆ ನೀಡ್ತಕ್ಕಂಥದ್ದು. ಈ ರೀತಿ ಬೆಳಗಿನ ಜಾವ ನಾವುಗಳು ಕಡ್ಡಾಯವಾಗಿ 5 ಗಂಟೆ 30 ನಿಮಿಷಕ್ಕೆ, ಯಾಕಂದರೆ ಇಲ್ಲಿ ನೈಜ ಮತದಾನ ನಡೆಯೋದಕ್ಕಿಂತ ಮುಂಚಿತವಾಗಿಯೇ ನೋಡಿ, ಇಲ್ಲಿ 90 ನಿಮಿಷಗಳು ಅಂತ ಹೇಳಿದರೆ 5:30, 6, 7 ಗಂಟೆಗೆ ನಾವು ರಿಯಲ್ ಅಂದರೆ ನೈಜ ಮತದಾನ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ 90 ನಿಮಿಷ ಅಂದರೆ 1.5 ಗಂಟೆ, 5:30, 1:30, 7 ಗಂಟೆ ಅಲ್ಲಿ ನಾವು 1.5 ತಾಸು ಮುಂಚಿತವಾಗಿಯೇ ಅಣಕು ಮತದಾನವನ್ನು ಪ್ರಾರಂಭ ಮಾಡಬೇಕು ಅಂತ ನಮಗೇನೀಗ ಆಯೋಗ ಸೂಚನೆ ಕೊಟ್ಟಿದೆ. ಅದೇ ಪ್ರಕಾರ ನಾವುಗಳು ಕಡ್ಡಾಯವಾಗಿ ಮಾಕ್ ಪೋಲನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಇಲ್ಲಿ ಒಂದನ್ನು ಗಮನಿಸಬೇಕು, ಏಜೆಂಟ್ರುಗಳು ಒಬ್ಬರಿಬ್ಬರು ಉಪಸ್ಥಿತರಿರಬಹುದು, ಇರದೇ ಇರಬಹುದು, ಇದ್ದಂಥವ್ರ ಸಮ್ಮುಖದಲ್ಲಿ ಮಾಡಬೇಕು. ಯಾರೂ ಇಲ್ಲ ಅಂತಂದು ಹೇಳಿದರೆ ಆ ಪೋಲಿಂಗ್ ಏಜೆಂಟ್ರುಗಳು ಅಲ್ಲಿರ್ತಕ್ಕಂತಹ ಆ ಮತಗಟ್ಟೆಗೆ ನಿಯೋಜನೆಗೊಂಡಂತಹ ಎಲ್ಲ ಅಧಿಕಾರಿಗಳು PRO, APRO, ಸೆಕೆಂಡ್ ಆ್ಯಂಡ್ ಥರ್ಡ್ ಪೋಲಿಂಗು, ಓಕೆ, ಅಲ್ಲಿ ಯಾರು ಇರ್ತಾರೆ ಅವ್ರ ಸಮ್ಮುಖದಲ್ಲಿ ಅಣಕು ಮತದಾನವನ್ನು ಕನಿಷ್ಠ 50 ಮತಗಳನ್ನು ಅಲ್ಲಿ 50 ಮತಗಳನ್ನು 50ಕ್ಕಿಂತ ಹೆಚ್ಚು ಹಾಕಬೇಕು. ನಾವು ಕಡ್ಡಾಯವಾಗಿ 50 ನಾವು ಹಾಕಲೇಬೇಕು. ನಂತರದಲ್ಲಿ ನಾವು ಅಲ್ಲಿ ಎಷ್ಟು ಮಂದಿ ಅಭ್ಯರ್ಥಿಗಳಿರ್ತಾರೆ ಅಂತಕ್ಕಂಥದ್ದು ಮಾಡ್ಕೊಂಡು ಡಿವೈಡ್ ಮಾಡಿಕೊಂಡು ನಾವೇ ಅದನ್ನು ರಾತ್ರಿನ ನಿಗದಿಗೊಳಿಸ್ಕೊಂಡು ಇಟ್ಕೊಂಡು ಬೆಳಗ್ಗೆ ನಾವು ಅಣಕು ಮತದಾನವನ್ನು ಸಮಾನವಾಗಿ 50 ಮತಗಳಾಗುವಂತೆ ಅದಕ್ಕಿಂತ 1-2 ಹೆಚ್ಚು ಕಡಿಮೆ ನಾವು ಸಮಾನವಾಗಿ ಅಲ್ಲಿ ಹಂಚಿ ಅಣಕು ಮತದಾನವನ್ನು ಮುಗಿಸ್ಬೇಕು. ಅದು ಮುಗಿದ ತಕ್ಷಣವೇ ಅವುಗಳನ್ನು ಸ್ಲಿಪ್ ತೆಗೆದುಕೊಂಡು ಆ ಸ್ಲಿಪ್ಪಿನ ಹಿಂಭಾಗದಲ್ಲಿ ಮಾಕ್ ಪೋಲ್ ಸೀಲನ್ನು ಹಾಕಬೇಕು. ಅದು ಡಿಕ್ಲರೇಷನನ್ನು ಬರೀಬೇಕು. ಅಣಕು ಮತದಾನ ಎಷ್ಟು ಗಂಟೆಗೆ ಮಾಡಿದ್ವಿ ಅದನ್ನು ಕಡ್ಡಾಯವಾಗಿ PRO ಡೈರಿನಲ್ಲಿ ಕೂಡ ನಮೂದನೆ ಮಾಡಿಕೊಳ್ಬೇಕು. ಅವುಗಳನ್ನು ಒಂದು ಪಿಂಕ್ ಕಲರ್ ಸೀಲ್ ಕೊಟ್ಟಿರ್ತಾರೆ, ಬ್ಲ್ಯಾಕ್ ಕವರ್ನಲ್ಲಿ ಅವುಗಳನ್ನು ಸೀಲ್ ಹಾಕಿಟ್ಟು ಅವುಗಳನ್ನು ಸೀಲ್ಡ್ ಮಾಡಬೇಕು PRO ಆದಂಥವರು ಅಣಕು ಮತದಾನದ ಒಂದು ಚೀಟಿಗಳನ್ನು. ಈಗ
ಸಾಮಾನ್ಯವಾಗಿ ತಮ್ಮಗಳಿಗೆ ಎಲ್ಲ ಗೊತ್ತಿದೆ. ನಾವುಗಳು ಯಾವ ರೀತಿಯಲ್ಲಿ ಮತಯಂತ್ರಗಳನ್ನು ಜೋಡಿಸ್ತೀವಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಸಂಕ್ಷಿಪ್ತ ಮಾಹಿತಿ ಇದೆ ತಮ್ಮಗಳಿಗೆ. ನೋಡಿ, ಈಗ ಬ್ಯಾಲೆಟ್ ಯೂನಿಟ್ನಿಂದ ಒಂದು ವಯರ್ ಇರ್ತದೆ, ಅದನ್ನು ನಾವು ವಿ ವಿ ಪ್ಯಾಟ್ಗೆ ಕನೆಕ್ಷನ್ ಕೊಡ್ತೀವಿ. ವಿ ವಿ ಪ್ಯಾಟ್ನಿಂದ ಕಂಟ್ರೋಲ್ ಯೂನಿಟ್ಗೆ ಒಂದು ಕನೆಕ್ಷನನ್ನು ಕೊಡ್ತೀವಿ. ಭಾಳ ಈಸಿ ಇದೆ ಒಂದು ಮತಯಂತ್ರಗಳ ಜೋಡಣೆ, ತಾವು ಗಮನಿಸಬೇಕು. ಬಿ ಯುನಿಂದ ವಿ ವಿ ಪ್ಯಾಟು, ವಿ ವಿ ಪ್ಯಾಟ್ನಿಂದ ಸಿ ಯು, ಈ ರೀತಿಯಲ್ಲಿ ತಾವುಗಳು ಅದನ್ನು ಸರಳವಾಗಿ ಇದು ಮಾಡಿಕೊಳ್ಳಿ. ಇನ್ನು ಮಾರ್ಕ್ಪೋಲ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಮಾಹಿತಿಯನ್ನು ಗಮನಿಸಿ ತಾವೆಲ್ಲರೂ ಕೂಡ. ಇದನ್ನು ಸ್ವಲ್ಪ ಫಾಲೋಅಪ್ ಮಾಡಿದ್ರೆ ಮಾರ್ಕ್ಪೋಲು ಭಾಳ ಈಸಿ ಆಗ್ತದೆ. ಮೊದಲು ಏನು ಮಾಡಬೇಕು, ಕ್ಲಿಯರ್ ಮಾಡಬೇಕು, ಅಂದರೆ ಅದರಲ್ಲಿ ಯಾವುದೇ ರೀತಿ ಇಲ್ಲ ಅಂತ. ಆಮೇಲೆ ಬ್ಯಾಲೆಟನ್ನು ಕೊಡಬೇಕು, ನಂತರ ಕ್ಲೋಸ್ ಮಾಡಬೇಕು, ನಂತರ ರಿಸಲ್ಟ್ ಸೆಕ್ಷನ್ಗೆ ಹೋಗಿ ನಾವು ಹಾಕಿದಂಥ ಮತಗಳು 50 ಇದ್ದಾವೆ ಇಲ್ಲ ಅಂತಕ್ಕಂಥ ಏಜೆಂಟ್ರ ಮುಂದೆ ನಾವುಗಳು ರಿಸಲ್ಟ್ ಒತ್ತಬೇಕು, ತೋರಿಸ್ಬೇಕು. 50 ಮತ ಹಾಕಿದ್ದೀವಿ, ಒಬ್ಬೊಬ್ಬರಿಗೆ ಇಷ್ಟು ಬಿದ್ದಿದೆ ಅಂತಕ್ಕಂಥದ್ದನ್ನು ರಿಸಲ್ಟನ್ನು ನೋಡಿ ಗಮನಿಸಿದ ನಂತರ ಅಲ್ಲಿ ಕ್ಲಿಯರ್ ಕೊಡಬೇಕು. ಕ್ಲಿಯರ್ ಕೊಟ್ಟ ಮೇಲೆ ನಾವುಗಳು ಅದನ್ನು ಸ್ವಿಚ್ ಆಫ್ ಮಾಡಿ ಸೀಲ್ ಮಾಡಬೇಕು. ಈಗ ಆಲ್ರೆಡಿ ಗೊತ್ತಿದೆ, ಮಾರ್ಕ್ಪೋಲ್ ಆದ ನಂತರ ಕ್ರಮಬದ್ಧವಾಗಿ ಕಂಟ್ರೋಲ್ ಯೂನಿಟನ್ನು ನಾವು ಸಂಪೂರ್ಣವಾಗಿ ಗ್ರೀನ್ ಪೇಪರ್ ಸೀಲ್ ಹಾಕಿ ಸ್ಪೆಷಲ್ ಟ್ಯಾಗ್ ಹಾಕಿ ನಾವುಗಳದನ್ನು ಸೀಲ್ ಮಾಡಬೇಕು. ಅದನ್ನು ನಾವುಗಳು ಗಮನಿಸ್ತಾ ಹೋಗಬೇಕು. ಇಲ್ಲಿ ನೋಡಿ, ಈಗ ಆಲ್ರೆಡಿ ನಿಮಗೆ ಅಣುಕು ಮತದಾನದ ಬಗ್ಗೆ ಸಂಪೂರ್ಣವಾಗಿ ಕೆಲವೊಂದು ಹಿಂಟ್ಸನ್ನು ಅಲ್ಲಿ ನೋಡಿದಂತೆ ತಿಳಿಸಿದ್ದೀವಿ. ಎಲ್ಲರಿಗೂ ಕೂಡ ಅದು ಅಣುಕು ಮತದಾನ ಗೊತ್ತಿದೆ. ಬೆಳಗ್ಗೆ 5:30 ಗಂಟೆಗೆ ನಾವುಗಳು ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ಬೇಕಂದ್ರೆ 5:30 ಅಣುಕು ಮತದಾನ ಪ್ರಾರಂಭ ಆಗ್ಬೇಕಂದ್ರೆ ನಾವುಗಳು 4 ಗಂಟೆಗೆ ಎದ್ದು ನಮ್ಮೆಲ್ಲ ನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಎಲ್ಲರೂ ಸಿದ್ಧರಾಗಿರಬೇಕು. 5:30ಗೆ ನಾವು ಅವತ್ತು ಅಣುಕು ಮತದಾನಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು. ಇಲ್ಲಿ ನೋಡ್ಕೊಂಡಿರಿ, ಸ್ಟಾರ್ಟ್ ಮಾರ್ಕ್ ಪೋಲ್ 90 minutes ಬಿಫೋರ್ ಶೆಡ್ಯೂಲ್ಡ್ ಪೋಲ್ ಟೈಮ್ ಇಫ್ ಯು 2 or more polling agents available. Wait for 15 minutes if 1 or no polling agents available. Place ballot unit and VVPAT in actual voting compartment. These should not be moved after the mock poll. Place control unit on table of the presiding officer or polling officer in charge controlling unit. Connect the cable of BU with VVPAT and cable VVPAT with the controlling unit. Unlock working position. Paper roll no of VVPAT. Turn about the vertical mode. Show that VVPAT is empty. Switch on the control unit. Demonstrate no vote in the control unit by clicking the total button in a ballot section. ಇಲ್ಲೇನಿದೆ ಮಾಹಿತಿ, ಅದೇ ಅಣುಕು ಮತದಾನದ ಸ್ಟೆಪ್ಸ್ ಇವು. ಈ ರೀತಿ ಮಾಡ್ಕೊಳ್ತಾ ಈಸಿ ಆಗಲಿಕ್ಕೆ ಸುಮಾರು ಒಂದು 21 ಹಂತಗಳನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಈ ಮಾರ್ಕ್ಪೋಲ್ ಸರ್ಟಿಫಿಕೇಟನ್ನು ಅನೆಕ್ಸರಿ 27 ನಾವು ತುಂಬಬೇಕು. ಕ್ಯಾಂಡಿಡೇಟು ಎಷ್ಟಿರ್ತಾರೆ, ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹಾಕಿರ್ತೀವಿ, ಅಷ್ಟು 50 ಆಗಿದಾವೋ ಅದನ್ನು ಮಾಹಿತಿಯಲ್ಲಿ ಏನು ಕೇಳ್ತಾರೆ, ಆ ಕಾಲಮ್ಸ್ಗಳನ್ನು ನಾವಲ್ಲಿ ಟು ಬಿ ಫೀಲ್ಡ್ ಬೈ ದಿ PRO ಎಟ್ ದಿ ಎಂಡ್ ಆಫ್ ದಿ ಮಾರ್ಕ್ ಪೋಲ್ ಆ್ಯಂಡ್ ಸಬ್ಮಿಟೆಡ್ ಟು ದಿ ಸೆಕ್ಟರ್ ಆಫೀಸರ್. ಮಾರ್ಕ್ ಪೋಲ್ ಆದ ತಕ್ಷಣವೇ, ಅಂದರೆ ನೈಜ ಮತದಾನಕ್ಕಿಂತ ಮೊದಲು ಮಾರ್ಕ್ ಪೋಲ್ ನಡೆಯುವಂಥ ಸಂದರ್ಭದಲ್ಲಿ ಅದು ಮುಗಿದ ತಕ್ಷಣ ಸೆಕ್ಟರ್ ಆಫೀಸರ್ ಬಂದು ಮಾರ್ಕ್ ಪೋಲ್ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ನಾವು ಅವರಿಗೆ ಅದನ್ನು ಹ್ಯಾಂಡ್ ಓವರನ್ನು ಮಾಡಬೇಕು. ಇದಿಷ್ಟು ನಾವು ಈ ಒಂದು ಕಂಪಾರ್ಟ್ಮೆಂಟ್ ಮತ್ತು ಮಾರ್ಕ್ ಪೋಲ್ ಬಗ್ಗೆ. ಇನ್ನು ಮುಂದಿನ ಹಂತದಲ್ಲಿ ನೈಜ ಮತದಾನ ಆದಂಥ ಸಂದರ್ಭದಲ್ಲಿ ಹೇಗೆ ಮಾಡೋಣ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ.